ನಗರಸಭೆ ಮಳಿಗೆಯ ಮುಂಭಾಗದ ರಸ್ತೆ ಲಾಕ್, ಖಾಸಗಿ ಬಸ್ಗಳ ಹಾವಳಿ. ಗಂಗಾವತಿಯಲ್ಲಿ ಈಗಾಗಲೇ ಟ್ರಾಫಿಕ್ನಿಂದಾಗಿ ಜನಸಂಚಾರಿಗಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಖಾಸಗಿ ಬಸ್ಗಳು ನಗರಸಭೆ ಮಳಿಗೆ ಮುಂಭಾಗದ ರಸ್ತೆ ಮಧ್ಯದಲ್ಲಿ ಖಾಸಗಿ ಬಸ್ಗಳು ತುಂಬಾ ಹೊತ್ತು ನಿಲ್ಲಿಸಿ ಜನಸಂಚಾರಕ್ಕೆ ತೊಂದರೆ ಕೊಡುವಂತಾಗಿದೆ. ಮುಂಜಾನೆಯ ಹೊತ್ತು ಶಾಲೆಗೆ ಮತ್ತು ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗಾಗಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳಲು ಅಂಗಡಿಗೆ ಬರುತ್ತಾರೆ. ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ತಮ್ಮ ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಮತ್ತು ಪಕ್ಕದಲ್ಲಿಯೇ ಬಸ್ ನಿಲ್ದಾಣ ಇರುವುದರಿಂದ ಪ್ರಯಾಣಿಕರು ಔಷಧಿ ಅಂಗಡಿಗೆ ಹೋಗಿ ತಮಗೆ ಬೇಕಾಗುವ ಔಷಧಿ ಮತ್ತು ಇತರೆ ಅಂಗಡಿಯಲ್ಲಿ ತಿನಿಸುಗಳನ್ನು ಖರೀದಿಸಿ ಹೋಗುವ ಪ್ರಯಾಣಿಕರಿಗೂ ಈ ಖಾಸಗಿ ಬಸ್ಸುಗಳಿಂದಾಗಿ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರ ಆರೋಪ. ಖಾಸಗಿ ಬಸ್ಗಳು ನಿಲ್ಲಲು ನಮ್ಮದು ಆಕ್ಷೇಪಣೆ ಇರುವುದಿಲ್ಲ. ಆದರೆ ದ್ವಿಚಕ್ರ ವಾಹನಗಳು ನಿಲ್ಲಿಸಿದ ಜಾಗದ ಅಡ್ಡವಾಗಿ ಖಾಸಗಿ ಬಸ್ ಟ್ರಾವೆಲ್ಸ್ ಬಸ್ಸುಗಳು ತುಂಬಾ ಹೊತ್ತಿನಿಂದ ತಮ್ಮ ಬಸ್ಸಿನಿಂದ ಲಗೇಜ್ಗಳನ್ನು ಇಳಿಸುವವರೆಗೂ ನಿಲ್ಲಿಸುತ್ತಾರೆ. ಆ ಬಸ್ಸು ಹೊರಡುವವರೆಗೂ ಯಾರು ದ್ವಿಚಕ್ರ ವಾಹನಗಳನ್ನು ತೆಗೆಯುವ ಹಾಗಿಲ್ಲ. ಹಾಗಾಗಿ ಟ್ರಾಫಿಕ್ ತುಂಬಾ ಜಾಮ್ ಆಗಿರುತ್ತದೆ. ಜನಸಂಚಾರಿಗಳಿಗೆ ಈ ರಸ್ತೆಯಲ್ಲಿ ಸಂಚರಿಸಲು ತುಂಬಾನೇ ತೊಂದರೆಯಾಗಿರುತ್ತದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ. ಗ್ರೀನ್ ಲೈನ್ ಟ್ರಾವೆಲ್ಸ್ ಬಸ್ಸಿನ ಡ್ರೈವರ್ಗೆ ಸಂಚಾರಿ ಒಬ್ಬರು ಬೇಗ ಬಸ್ ತೆಗಿಯಪ್ಪ, ನನ್ನ ಬೈಕ್ ತೆಗೆದುಕೊಳ್ಳಬೇಕು ಎಂದು ಕೇಳಿದಾಗ ಆಗ ಬಸ್ ಡ್ರೈವರ್ ಹೇಳ್ತಾನೆ, ಬಿಲ್ಡಪ್ ಕೊಡಬೇಡ, ತೆಗೆಯುವವರೆಗೂ ಇರು ಎಂದು ಉಡಾಫೆ ಮಾತುಗಳಿಂದ ಹೇಳ್ತಾನೆ. ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಖಾಸಗಿ ಬಸ್ಗಳು ಟ್ರಾವೆಲ್ಸ್ಗಳು ಒಂದು ಕಡೆ ನಿಲ್ಲುವ ಹಾಗೆ ಹಾಗೂ ತಮ್ಮ ಲಗೇಜ್ಗಳನ್ನು ಇಳಿಸುವುದಕ್ಕೆ ಪ್ರತ್ಯೇಕ ಜಾಗವನ್ನು ಅಳವಡಿಸಿ ಎಂದು ಸ್ಥಳೀಯರು ಹೇಳ್ತಾರೆ. ಮತ್ತು ಸಂಚಾರಿಗಳಿಗೆ ತೊಂದರೆಯಾಗದಂತೆ ಅಂಗಡಿಕಾರರಿಗೆ ಅನುಕೂಲ ಮಾಡಿಕೊಡಿ, ಇದಕ್ಕೆ ಪರಿಷ್ಕಾರ ನೀಡಿ ಎಂದು ಪರಶುರಾಮ್ ದೇವರಮನೆ, ಹನುಮಂತಪ್ಪ ಹುಲಿಹೈದರ್, ಯಲ್ಲಪ್ಪ ಪೋಲ್ಕಲ್ ಹಾಗೂ ವಿರೂಪಾಕ್ಷಪ್ಪ ನಾಗ್ಲಿಕರ್ ಹೋಟೆಲ್ ಸ್ಥಳೀಯರು ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡರು. ನಮ್ಮ ಗಂಗಾವತಿ ನಗರಸಭೆಯ ವತಿಯಿಂದ ನಮ್ಮ ಈ ರೋಡು ಎಷ್ಟೇ ದೊಡ್ಡದಾಗಿ ಮಾಡಿ ಎಲ್ಲ ಜನದಟ್ಟಣೆ ನಿಯಂತ್ರಣ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರೋಡ್ ಅಗಲೀಕರಣ ಮಾಡಿದ್ದಾರೆ, ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದರೆ ಆ ನಗರಸಭೆ ಮುಂಭಾಗದಲ್ಲಿ ಬರ್ತಕ್ಕಂಥ ಖಾಸಗೀಕರಣದ ಬಸ್ಗಳು VRL ಆಗಿರ್ಬೋದು, SRS ಆಗಿರ್ಬೋದು, ನೀನಾದ್ರಿ ಬಸ್ ಆಗಿರ್ಬೋದು, ಈ ಬಸ್ಸುಗಳು ಬಂದು ಅಲ್ಲಿ ಆ ರೋಡ್ ಪಕ್ಕದಲ್ಲಿ ಅಡ್ಡ ಬಂದು ಅಲ್ಲಿ ಬಸ್ಗಳನ್ನು ಸ್ಟಾಪ್ ಮಾಡಿಕೊಂಡು ಗಂಟೆಗಟ್ಟಲೆ ನಿಲ್ಲಿಸ್ತಾರೆ. ಆದರೆ ಸಾರ್ವಜನಿಕರಿಗೆ ಅದರಿಂದ ಭಾಳ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ. ಯಾಕೆಂದರೆ ಸಾರ್ವಜನಿಕರು ಬಂದು ಅಲ್ಲಿ ಯಾವುದೋ ಕಿರಾಣಿ ಅಂಗಡಿಗೆ ಹೋಗಿರ್ಬೋದು, ಇನ್ನೊಂದು ಹೋಟೆಲಿಗೆ ಹೋಗಿರ್ಬೋದು, ಅಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿ ನಾವು ನಮ್ಮ ಏನು ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ವಾಪಸ್ ಬರುವಾಗ ಈ ಬಸ್ಗಳು ಬಂದು ಅಲ್ಲಿ ಅಡ್ಡ ಹಾಕಿರ್ತಾರೆ. ತದನಂತರ ಆ ನಮ್ಮ ಗಾಡಿನ ನಾವು ತೆಗೆದುಕೊಂಡು ಮನೆಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಇವ್ರು ಹಾಕಿದಂಥ ಗಾಡಿ ನಾವು ಒಳ್ಳೆ ನಮ್ಮ ಗಾಡಿ ತಗೋಬೇಕಾದ್ರೆ ತುಂಬ ತೊಂದರೆ ಅನುಭವಿಸ್ಬೇಕಾಗಿದೆ. ಯಾಕಂತ ಕೇಳಿದ್ರೆ ನಾವು ಡ್ರೈವರ್ಗಳು ಏನಣ್ಣ ಈ ಥರ ಇಟ್ಟಿದೆ, ನಾ ಗಾಡಿ ತಗೋಬೇಕು, ನಿಮ್ಮ ಗಾಡಿ ಸ್ವಲ್ಪ ತೆಗೀರಿ ಅಂದರೆ ನಾವು ಹೋಗುವವರೆಗೂ ಕಾಯ್ಬೇಕು ಅಷ್ಟೇ ನೀವು ಅಂತೇಳಿ ದರ್ಪದ ಮಾತುಗಳನ್ನ ಆಡ್ತಿದ್ದಾರೆ. ಹಿಂಗಾಗಿ ಆ ಖಾಸಗಿ ಬಸ್ಗಳನ್ನು ಬೇರೆ ಕಡೆ ಒಂದು ಕಡೆ ಸ್ಟಾಪ್ ಮಾಡುವ ವ್ಯವಸ್ಥೆ ಮಾಡಬೇಕಂತ ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ. ಧನ್ಯವಾದಗಳು. ಗಂಗಾವತಿ ನಗರದ ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಕ್ಕಂಥ ಸರ್ವಿಸ್ ಹೋಟೆಲ್ ಮುಂದ್ಗಡೆ, ನಗರಸಭೆ ಮುಂದ್ಗಡೆ ಏನು ಖಾಸಗಿ ಬಸ್ಗಳೇನು ನಿಲ್ತಾ ಇದ್ದಾವೆ, ಇವತ್ತಿನ ದಿನ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಆ ರೋಡ್ ಕೂಡ ಅಗಲೀಕರಣ ಮಾಡಬೇಕು. ರೋಡ್ ಅಗಲೀಕರಣ ಆಗದ ಕಾರಣ ಅಲ್ಲೆಲ್ಲ ಟ್ರಾಫಿಕ್ ತೊಂದರೆ ಬಹಳ ಆಗ್ತದೆ. ಆಮೇಲೆ ಎಷ್ಟೋ ಅಪಘಾತಗಳು ಕೂಡ ನಡೆದಿದ್ದಾವೆ, ನಮ್ಮ ಕಣ್ಣು ಮುಂದೆ ನಾವು ನೋಡಿದೀವಿ. ಈ VRL ಇರ್ಬೋದು, SRS ಇರ್ಬೋದು, ಇನ್ನು ಅನೇಕ ಖಾಸಗಿ ಬಸ್ಗಳು ಗ್ರೀನ್ ಲೈನು ಅವೆಲ್ಲ ಅಲ್ಲೇ ನಿಲ್ತವೆ. ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಈ ಒಂದು ರೋಡ್ ಕೂಡ ಅಗಲೀಕರಣ ಮಾಡಬೇಕು. ಹಾಗೂ ಖಾಸಗಿ ಬಸ್ ನಿಲ್ಲುವಂತ ಒಂದು ಸ್ಥಳ ಎಲ್ಲಾದ್ರೂ ಗುರುತು ಮಾಡಿ ಅವರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೇನೆ. ಹಾಗೂ ಸಾರ್ವಜನಿಕರಿಗೆ ತುಂಬಾ ಕಿರಿಕಿರಿ, ಯಾಕಂದ್ರೆ ಈ ಬಸ್ ರೋಡ್ಗೆಲ್ಲ ನಿಲ್ಸ್ಬಿಟ್ಟಿರ್ತಾರೆ. ಬಟ್ ನಮ್ಮ ಗೌರ್ಮೆಂಟ್ ಬಸ್ ಹೋಗೋಕೆ ಕೂಡ ದಾರಿ ಇರಂಗಿಲ್ಲ, ನಾವು ಬರೋ ಸಾರ್ವಜನಿಕರಿಗೆ ಓಡಾಡೋಕೆ ಕೂಡ ದಾರಿ ಇರಲ್ಲ. ಆ ರೀತಿಯಾಗಿ ಬಸ್ಗಳನ್ನ ರಾತ್ರಿ ಮತ್ತು ಬೆಳಗ್ಗೆ 2 ಟೈಮ್ ಕೂಡ ಅಲ್ಲಿ ರೋಡಲ್ಲಿ ಪಾರ್ಕಿಂಗ್ ಮಾಡಿರ್ತಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಿದ್ದಾರೆ
ಖಾಸಗಿ ಬಸ್ಸು ಎಲ್ಲಾದ್ರೂ ಒಂದು ನಿಲ್ಲುವಂತ ವ್ಯವಸ್ಥೆ ಮಾಡಿಕೊಡಬೇಕು. ಹಾಗೂ ಸಾರ್ವಜನಿಕರ ತೊಂದರೆ ಆಗದಂತೆ ಈ ಖಾಸಗಿ ಬಸ್ ಅವರು ಕೂಡ ಅವರು ನಿಗಾ ವಹಿಸ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು.